ಇವನನ್ನ ಹೆಂಗ್ ಒಪ್ಸೋದು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕತಾನೆ ಇಲ್ವಲ್ಲ ಮದುವೆಗೆ ಅಂತ ಹೇಳ್ಬಿಟ್ಟು ಏನಾರ ಮಾಡಬೇಕಲ್ಲ. ಏನು ಮಾಡೋದು? ಹೆಂಗೆ ಮದ್ವೆಗೆ ಒಪ್ಸೋದು? ಭಾಳ ಕಷ್ಟ ಐತಲ್ಲ. ಹ್ಞೂ ಈಗ ಹೋಗ್ಲಿ, ಬಸ್ರಿ ಅಂತ ಹೇಳ್ಕೊಳಕ್ಕೆ ನಾನು ಬಸ್ರಿನೂ ಅಲ್ಲ. ಮತ್ತು ಇವನನ್ನ ಯಾಮರ್ಸಕ್ಕಂತೂ ಆಯ್ತದ? ಆಗಕ್ಕಿಲ್ಲ. ನಮ್ಮ ಅತ್ತೆ ನಮ್ಮ ಮಾವನ ಹೆಂಗೋ ಸುಮ್ಮನೆ ಇದು ಮಾಡ್ಬೋದು, ಆದರೆ ಅವಳಲ್ಲ ಈ ಮನೆಯಾಳಿ ನಿಧಿ. ಇವಳಿಂದ ಅಂತೂ ನನಗೆ ನೆಮ್ಮದಿನೇನೆಯಾ ಇಲ್ಲ. ಇವಳನ್ನ ಮೊದಲು ಒದ್ದೀಚೆ ಕಡೆಗೆ ಹಾಕಿದ್ರೆ ಎಲ್ಲ ಸೊರಗೋದು. ಆಸ್ತಿನೂ ಅಷ್ಟೇ, ಎಲ್ಲ ನನಗೆ ಸಿಗೋದು. ಏನು ಮಾಡ್ತೀಯಾ? ಥು, ನಮ್ಮ ಅತ್ತೆಗೆ ಇವಳಂದರೆ ಪಿರಾಣ. ಏನು ಮಾಡಲಿ ಇವಾಗ? ಬೇಗ ತಾಳಿ ಕಟ್ಟಿಸ್ಕೋಬೇಕಲ್ಲ, ಏನಾರ ಒಂದು ಮಾಡಬೇಕಲ್ಲ. ನಾನು ಅವನು ಜೊತೆಗಿದ್ದಂತೂ ನಿಜ, ಸಂದಾಗ ಓಡಾಡಿದ್ದಂತೂ ಎಲ್ಲ ನಿಜನೇನೆಯ. ಆದರೆ ಬಸ್ರಿ ಒಂದು ಆಗಿಲ್ಲ ಅಷ್ಟೇ ನೆನೆಯ. ಆಗಿದ್ರೆ ಏನಾಗೋದು? ಥು. ನೀನ್ ಇನ್ನೂ ಮನೆ ಬಿಟ್ಟು ಹೋಗಿಲ್ವಾ ಈಡಿಯಟ್? ಎಷ್ಟು ಸಲ ನಿಂಗೆ ಉಗುತ್ರು ಮನೆ ಬಿಟ್ಟು ಹೋಗೋದು ಇಲ್ವಲ್ಲ ನೀನು? ಮಾನ ಮರ್ಯಾದೆ ಏನು ಇಲ್ವಾ ನಿನಗೆ? ಇದು ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ನಿನ್ನ ಮಗ ನಾನು ಹೊಟ್ಟೆನಾಗ ಬೆಳೀತಾ ಐತೆ. ನೀನು ನೋಡಿದ್ರೆ ಹೆಂಗೆ ಹೇಳ್ತಾ ಇದೆಯಾ ನೋಡು. ನೋಡಿ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊತೀರಾ? ಸುಮ್ಮನೆ ಮನೆಗೆ ಯಾವಾಗೂ ಜಗಳ ಆಡ್ತಾ ಇದ್ರೆ ನೆಮ್ಮದಿ ಇಲ್ಲ. ಏನೋ ಒಂದು ತೀರ್ಮಾನ ಮಾಡ್ಬೇಕು ತಾನೆ ಅಣ್ಣ, ಏನೋ ಒಂದು ತೀರ್ಮಾನ ಮಾಡು. ನೀನ್ ಯಾವಳೆ ನನ್ನ ಅಣ್ಣ ಅಂತ ಕರಿಯಕ್ಕೆ? ಯಾವಳೆ ನೀನು? ಮುಚ್ಕೊಂಡು ನಿನ್ ಕೆಲಸ ಏನಾಯ್ತು ಅದು ನೋಡ್ಕೋವಾಗ. ಅಣ್ಣನಂತೆ ಅಣ್ಣ 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 ಅಂತ ಬಂದ್ಬಿಟ್ಟು ಅರ್ಧ ಆಸ್ತಿ ಹೊಡೆದ್ಬಿಟ್ಟೆ ಅಲ್ವಾ? ನೀನ್ ಬರೋದಕ್ಕಿಂತ ಮುಂಚೆ ನಮ್ಮನೆ ಪ್ರಶಾಂತವಾಗಿ ನೆಮ್ಮದಿಯಾಗಿ ಎಲ್ಲ ಚೆನ್ನಾಗೇನೇ ಇತ್ತು. ಅದೇ ನೀನ್ ಬಂದ್ಮೇಲೆ ಎಲ್ಲ ಹಾಳಾಗೋಗಿ ಎಲ್ಲ ದರಿದ್ರನು ಒಕ್ಕರ್ಸ್ಕೊಬಿಟ್ರದ್ ನನಗೆ. ಏನೇ ಏನೇ ನಿನ್ ಕತೆ? ಹೋಗೆ ಮುಚ್ಕೊಂಡು ಏನ್ ಕೆಲಸ ಆಯ್ತು ನಿನ್ ಕೆಲಸನ ನೀನ್ ನೋಡ್ಕೊ ಹೋಗೆ. ನಂಗೆ ತಲೆ ಕೆಡ್ಸಕ್ಕಂತೂ ದೇವ್ರನೇ ಬರ್ಬೇಡ ನೀನು. ನನಗೂ ಗೊತ್ತು, ಇವಳು ಮನೆಯಾಳಿನೇ ಆಸ್ತಿ ಹೊಡಿಯಕ್ಕೆ ನೀ ಬಂದಿರೋದು ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಈಗ ನಂದೂನು ಅಷ್ಟೇ, ಮದುವೆ ವಿಚಾರಕ್ಕೂ ಮೂಗ್ ತೋರಿಸ್ತಾವಳೆ. ಬಂದ್ಬಿಟ್ಟು ಮದ್ಯಕ್ಕೆ ಮೂಗ್ ತೋರಿಸ್ಕೊಂಡು ನೋಡು. ನಾನೇನು ಮೂಗ್ ತೋರ್ಸಕ್ ಬಂದಿಲ್ಲ, ಮನೆ ವಿಚಾರ ಅಲ್ವಾ, ಅದಕ್ಕೆ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇನೆ. ನೋಡಿ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರಾ? ಏನಾಯ್ತು? ಅವಳು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ಬರ್ಲಿ. ನಿನ್ ಮಗು ಆದ್ರೆ ನೀನು ಆರಾಮಾಗಿ ಮದುವೆ ಮಾಡ್ಕ. ಅದನ್ನ ಕೇಳಕ್ ನೀನ್ ಯಾರು? ನೀನ್ ಯಾರೇ? ನನ್ನ ಮದ್ವೆನ ಆಗ್ತೀನಿ, ಬಿಟ್ಟನ ಬಿಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ ಅಲ್ವಾ? ನೆಮ್ಮದಿಯಾಗಿರೋದು ಕಲ್ತ್ಕ. ನನ್ನ ಸವಸಕ್ಕೆ ಬಂದೆ ಅಂದ್ರೆ ಚೆನ್ನಾಗಿರಲ್ಲ ಅಷ್ಟೇನೆ. ಆಸ್ತಿ ಹೊಡೆದಿದ್ದೆಲ್ಲ ಆಯ್ತಲ್ಲ, ಇನ್ನೇನೈತೆ? ಅರ್ಧ ಆಸ್ತಿ ತಗೊಂಡು ತೊಲಗಲ್ಲ, ಇಲ್ಲೇ ಬಿದ್ದಿರ್ತೀಯಲ್ಲ ನಮ್ಮ ಮನೆಗೇನೆ. ನಿಮ್ಮ ಅಮ್ಮ ಅವಳಲ್ಲ, ಹೋಗಿ ಅಲ್ಲೇ ಬಿದ್ದಿದ್ರೆ ನಿನ್ಗೇನಾಗ್ತತೆ? ಬಂದು ಯಾಕೆ ಹಿಂಗೆ ಸಾಯ್ತಿಯಲ್ಲ ಬಂದ್ಬಿಟ್ಟು ಇಲ್ಲೇನೇನೆ? ಓಹೋ, ದೊಡ್ಡ ಮನೆ, ಅನುಕೂಲ ಜಾಸ್ತಿ ಐತೆ ಅಂತ ತಾನೇ ಬೀಳೋದು. ನೋಡು, ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಸಹಾಯ ಮಾಡ್ತಿಲ್ಲ. ಏನೋ ಅಣ್ಣ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ನಿನಗೆ ಸಹಾಯ ಮಾಡಕ್ ಬಂದ್ರೆ ನೀನು ಹಿಂಗೆ ದುರಂಕಾರ ಮಾಡ್ತಾ ಇದೀಯ ನೀನು. ನೀನ್ ಯಾವಳೆ ನನಗೆ ಸಹಾಯ ಮಾಡಕ್ಕೆ? ನನಗೆ ಯಾರ ಸಹಾಯ ನನಗೂ ಬೇಕಾಗಿಲ್ಲ. ನಿನ್ ಸಹಾಯ ಕಟ್ಕೊಂಡು ನನ್ಗೇನಾಗಬೇಕು? ನನ್ನ ಜೀವನ ನನಗೆ ಗೊತ್ತು. ಏನೋ ನಿನ್ನ ಸಹಾಯ ತಗೊಂಡು ನಾನು ಇವಳನ್ನ ಮನೆ ಕೊಡಿಸ್ಬೇಕಾ? ಯಾಕೆ ನನ್ನ ಸಹಾಯದಿಂದ ನೋಡ್ಸಕ್ಕೆ ಆಗಲ್ವಾ ಇವಳನ್ನ? ಲೇ, ನನಗೆ ಯಾರ ಸವಾಸನೂ ಬೇಕಿಲ್ಲ, ಯಾವಳ ಸವಾಸನೂ ಬೇಕಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರ್ಬೇಕು ನೀನು ಅಷ್ಟೇನೇನಿಯ. ಒಂದು ಕ್ಷಣ ಏನಾದ್ರು ನನ್ನ ಕಣ್ಮುಂದೆ ಇಲ್ಲಿ ಕಾಣಿಸ್ಕೊಂಡು ಅಷ್ಟೇ. ಅಯ್ಯೋ, ನಾನು ಇವನು ಹೆಂಗೋ ಸಂದಕ್ಕಿರ್ತೀವಿ ಅಪ್ಪೋ. ಅವಳಲ್ಲ ಇವಳು ನಿಧಿ ಬಂದ್ಬಿಟ್ಟು ಎಲ್ಲ ಮಣ್ಣಾಕ್ಬಿಡ್ತಾಳಪ್ಪೋ ದೇವ್ರೆ. ನನಗೆ ನನ್ನ ಕೆರಣೋ ಬಾವಿನ ನೋಡ್ಕೋಬೇಕಾಯ್ತದೆ. ನನ್ನ ಮದುವೆ ಏನಾದರೂ ಇವನ ಜೊತೆ ಆಗಲಿಲ್ಲ ಅಂದರೆ ಕೆರಣೋ ಬಾವಿನ ನೋಡ್ಕೊಬಿಡ್ತೀನಿ ಅಷ್ಟೇ ನೀನಿಯ. ನಾನಂತೂ ಬದುಕಿರಕ್ಕಿಲ್ಲ, ಸತ್ತೋಗ್ಬಿಡ್ತೀನಿ ನಾನಂತೂ. ಒಂದು ಕ್ಷಣನೂ ಮೇಲೆ ಬದುಕಿರಕ್ಕಿಲ್ಲ ಯಪ್ಪೋ. ನನಗೇನು ತಲೆ ಕೆಟ್ಟೈತೆ ಇವರಿಬ್ರಿಗೂ ಸಹಾಯ ಮಾಡೋಕ್ಕೆ? ನಾನೇ ಸಹಾಯ ಮಾಡಲಿ? ನನ್ನ ಮಕ್ಕಳು ಇಬ್ಬರು 420ಗಳೇನೆ ಮದುವೆ ಮಾಡ್ಕೊಂಡು 420ಗಳು ಸಾಯ್ಲಿ ಬಿಡು. ನನಗೆ ಯಾಕೆ ಬೇಕು? ನನ್ನ ಆಪೋಸಿಟಾಗೆ ಬರ್ತಾನೆ. ಅಟ್ಲೀಸ್ಟ್ ಏನೋ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಬಂದರೆ ಹೊಸಿನೂ ಕರುಣೆ ಇಲ್ವಲ್ಲ ಇವನಿಗೆ. ಏನೋ ಪಾಪ ನಮ್ಮ ಅಣ್ಣ ಇವಳನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಪಾಪ ಅವಳು ಶಾರದಿ ಆಂಟಿ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇನೋ. ಒಂಚೂರು ಸಹಾಯ ಮಾಡೋಣ ಅಂತ ಬಂದರೆ ನನ್ನ ವಿರುದ್ಧನೇ ಮಾತಾಡ್ತಾನಲ್ವಾ? ಬೇಡ ಬಿಡು. ನಾನೇನು ಇವನ ಸ್ವಂತ ಅಣ್ಣ ಅಂತ ನಾನು ಯಾವತ್ತೂ ಅಂದ್ಕೊಂಡು ಇಲ್ಲ, ಏನೂ ಇಲ್ಲ. ಅತ್ತೆ ಅತ್ತೆ, ನಿಮ್ಮ ಮಗಳು ನೋಡಿ ಬನ್ನಿ ಅತ್ತೆ. ನಾನು ನಿಮ್ಮ ಮಗ ಹೆಂಗ ಹೊಂದ್ಕೊಂಡು ಸಂದಕ್ಕಿರೋಣ ಅನ್ನೋ ಅಷ್ಟೊತ್ತಿಗಾಗಲೇ ನೀನಿಯ ಬಂದು ಪಿಟಿಂಗ್ ಇಕ್ಕಿ ಯವ್ವ ನನ್ನ ಜೀವನನೇ ಹಾಳು ಮಾಡ್ತಾವಳೆ ಅತ್ತೆ. ಏಯ್, ಯಾಕೆ ಏನಾಯ್ತು? ಯಾಕೆ ಹಿಂಗೆ ಹೊಡ್ಕೊಂತ ಇದ್ದೀರಾ? ಏನಾಯ್ತು ಇವಾಗ? ತೇಜ, ಏನಾಯ್ತು ಮಗನೇ? ಅತ್ತೆ ನೋಡಿ ಅತ್ತೆ, ಬಸ್ರಿ ಅಂತನೂ ನೋಡ್ತಿಲ್ಲ ಇವಳು. ಹೆಂಗ್ ನಮ್ಮ್ಯಾಲೆ ನಿನಗೆ ಜಗಳಕ್ಕೆ ಬತ್ತಾವಳೆ. ನಾನು ನಿಮ್ಮ ಮಗ ಹೆಂಗೋನೂ ಹೊಂದ್ಕೊಂಡು ಸಂದ ಕಾಯ್ತೀವಿ, ಅದು ನನಗೆ ಗೊತ್ತು. ಹೊಂದ್ಕೊಳಕ್ ಹೋದ್ರೆ ನಿಮ್ಮ ಮಗಳು ಬರ್ಬಿಡ್ತಾನೇ ಇಲ್ಲ. ಮದ್ಯಕ್ಕೆ ಬಂದ್ಬಿಟ್ಟು ಅಳ್ಳಾಡಿಸ್ತಾಳೆ ಸುಮ್ಮನೆ ಕೈಯ. ಇಬ್ರು ದೂರ ಆದ್ರೆ, ಇಬ್ರು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಆಸ್ತಿ ಎಲ್ಲ ಒಬ್ಳೆ ನಿನಗೆ ಹೊಡ್ಕೊಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಶಾನೆ ಪಿಲನ್ ಮಾಡ್ಬಿಟ್ಟವಳೆ ಕಣತ್ತೆ ಇವಳು. ನಿಂಗೆ ಅವತ್ತೇ ಹೇಳ್ದೆ, ಇವಳು ಮನೆಗಿದ್ರಂತೂ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ನೀನೇನೇನೆ ಏನು ಕೇಳೋದಿಲ್ಲ. ಇವಳಿಂದ ನನಗಂತೂ ನೆಮ್ಮದಿ ಇಲ್ಲ. ಇವಳನ್ನ ಮೊದಲು ಮನೆಯಿಂದ ಕಳಿಸು. ಇವಳು ಬೇಡ, ನಂಗೆ ಅವಳು ಬೇಡ, ಇಬ್ರು ಮನೆಗಿರಬಾರ್ದು. ಇಷ್ಟು ದಿನ ನಾವು ಹೆಂಗಿದ್ವೋ, ನಾನು ನೀನು ಅಪ್ಪ 3 ಜನ ಮಾತ್ರ ಈ ಮನೆಗಿರ್ಬೇಕು. ಯಾರು ಇರಬಾರ್ದು ಈ ಮನೆಗೆ. ನೀನ್ ಯಾರು ನನಗೆ ಹೇಳಕ್ ಮನೆಗಿರಬಾರ್ದು ಅಂತ ಹೇಳ್ಬಿಟ್ಟು? ಯಾವನ ನೀನು? ನನಗೂ ಈ ಮನೆ ಸೇರೈತೆ, ನಾನು ಇದ್ದೀನಿ. ಅದನ್ನ ಕಟ್ಕೊಂಡು ನಿನ್ಗೇನ್ಲಾಗಬೇಕು? ನೋಡ್ದೆ ಹೆಂಗ್ ಮಾತಾಡ್ತಾವಳೆ ಅಂತ? ನಾನು ಹೇಳಿಲ್ವಾ ಈ ಮನೆಯಲ್ಲಿ ಆಸ್ತಿ ಹೊಡಿಯಕ್ ಬಂದವಳೆ ಅಂತ ಹೇಳ್ಬಿಟ್ಟು? ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು ಅಷ್ಟೇನೆ.
ಅವಳು ನನ್ನ ಮಗಳೇ ನೆನೆಯ, ನೀನು ಹೆಂಗೋ ಅವಳು ನನಗೆ ಹಂಗೆ ನೆನೆಯ. ನೋಡು ಈಗಲೇ ಹೇಳ್ತಾ ಇದ್ದೀನಿ, ನೀನು ಅವಳು ಕುತ್ತಿಗೆ ತಾಳಿ ಕಟ್ಬಿಟ್ಟು ಸುಮ್ಮನೆ ಇದ್ಬಿಡು, ತಪ್ಪು ಮಾಡಿದ್ಯಾ. ಇಲ್ಲಾಂದ್ರೆ ನಡಿ ನಡಿ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನ ಮುಂದೆ ಕೈಯ ಕರ್ಪೂರ ಹಚ್ಕೊಬಿಟ್ಟು ನೀನೇನೇ ನಿಜ ಹೇಳು. ಇಲ್ಲ ಅಂದರೆ ಬಾಯಿ ಬಿದ್ದೋಯ್ತದೆ, ಕೈ ಕಾಲು ಬಿದ್ದೋಯ್ತವೆ, ಸತ್ಯ ಹೇಳಿಲ್ಲ ಅಂದರೆ. ನಡಿಯ ದೇವಸ್ಥಾನಕ್ಕೆ ಹೋಗೋಣ. ಅವಾಗ ನೀನು ಅವಳ ಜೊತೆ ಏನು ಕೆಟ್ಟದಾಗ ನಡ್ಕೊಂಡಿಲ್ಲ, ಅವಳ ಜೊತೆ ನೆಟ್ಟಿಗಿದ್ದೀನಿ, ತಂಗಿ ಥರ ನೋಡಿದ್ದೀನಿ ಅನ್ನೋದಾಗ್ಬಿಟ್ರೆ ಕರ್ಪೂರ ಹಚ್ಕೊಂಡು ಹೇಳು. ಆವಾಗ ಊರು ಜನನೂ ನಂಬ್ತಾರೆ, ಎಲ್ಲರೂ ನಂಬ್ತಾರೆ. ನಿನಗೆ ಗೊತ್ತಲ್ಲ ನಮ್ಮ ದೇವಸ್ಥಾನ ಎಂಥ ಪವರ್ಫುಲ್ ದೇವರು ಅಂತ ಹೇಳ್ಬಿಟ್ಟು. ನಡಿಲ್ಲ ನಡಿ, ಅಲ್ಲೇ ಹೋಗಿ ತೀರ್ಮಾನ ಆಗೋಗ್ಬಿಡ್ಲಿ ಕಣ. ಏನಮ್ಮ ನೀನು ಹೇಳ್ತಾ ಇದೆಯಾ ನನ್ನ ಮಗ ನೆನೆಯ ಇಂದನೆನೆಯ ನಿನ್ನ ಬಸ್ರಿ ಆಗಿರೋದು ಅಂತ ಹೇಳ್ಬಿಟ್ಟು. ಸರಿನಾ, ಈಗ ನನ್ನ ಮಗ ಕರ್ಪೂರ ಹಚ್ಕೊಂಡು ಹೇಳ್ತಾನೆ. ಅವನೇನಾರ ಕರ್ಪೂರ ಹಚ್ಕೊಂಡು ಏನಾದ್ರೂ ಏನು ಹೇಳ್ತಾನೋ ಅದ್ರ ಪ್ರಕಾರ ನೀನು ನಡ್ಕೊಳಕ್ಕೆ ರೆಡಿ ಆಗಿದೆಯಾ? ನನ್ನ ಜೊತೆ ಲವರ್ ಥರ ಇರಲಿಲ್ಲ, ನನ್ನ ಜೊತೆ ಎಂದು ಜೊತೆಗೆ ಇಲ್ಲ ಅಂತ ಹೇಳ್ಬಿಡ್ಲಿ. ಅವಾಗ ಬೇಕಾದ್ರೆ ನಾನು ಆಯ್ತು ಅಂತ ಸುಮ್ಮನೆ ಆಯ್ತೀನಿ. ಇದೆಲ್ಲ ಯಾಕೆ ಮಾಡಿಸ್ತೀಯಾ? DNA ಪರೀಕ್ಷೆ ಮಾಡಿಸಿದ್ರೆ ಆಯ್ತದಲ್ವಾ? ನೋಡ್ದತ್ತೆ ಅವಳಿಗೆ ನಮ್ಮ ಮೇಲೆ ನೀ ಅನುಮಾನ. ನಾನು ಇವನು ಸಂದಕ್ಕಿರೋದವಳಿಗೆ ಇಷ್ಟ ನೆನೆಯ ಇಲ್ಲ. ಇವಳು ಹೇಳಿದ್ದು ಮಾತ್ರ ನಾನು ಮಾಡೋದಿಲ್ಲ ಕಣಮ್ಮ. ಇವಳು ಹೇಳಿದ್ಯಾಕಮ್ಮ ನಾನು ಮಾಡಬೇಕು? ಇವಳು ಹೇಳಿದ್ದನ್ನು ಮಾಡಕ್ಕೆ ನಾನಂತೂ ರೆಡಿ ಇಲ್ಲ. ನಾನಂತೂ ಇವಳನ್ನ ಮದುವೆ ಆಗಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಅಷ್ಟು ಬಿಟ್ರೆ ಇವಳು ಹೇಳಿದ ಮಾತೆಲ್ಲ ಕೇಳಿಸ್ಕೊಳಕ್ಕಂತೂ ನಾನು ತಯಾರಿಲ್ಲ. ಮಗಳೇ, ಮನೆಗೆ ಒಂಚೂರು ಅದು ಇದು ಅಂತ ಹೇಳ್ಬಿಟ್ಟು ಜಗಳ ಎಲ್ಲನೂ ಇದಾಗೋಗ್ಬಿಟ್ಟೈತೆ. ನಿಂಗೂ ಗೊತ್ತಲ್ಲ, ಮನೆಗೆ ಏನಾರ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಏನೋ ಬಗೆಹರಿಯ ಗಂಟನೂ ಹಂಗೆ ಮನೆಗೆಲ್ಲ ಕಸಿವಿಸಿ ಅಂತ ಹೇಳ್ಬಿಟ್ಟು ಅಂತಾನೇ ಇರ್ತದೆ. ನೋಡು, ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹೋಗು ಆರಾಮಾಗಿ ಹೋಗಿ ಪೊದ್ದು ಮನೆಗೆ ಒಂದು 2 ದಿನ ಇದ್ದು ಆರಾಮಾಗಿ ರೆಸ್ಟ್ ತಗೊಂಡ್ಬಿಟ್ಟು ಬಾ ಹೋಗು. ನನಗೆ ಗೊತ್ತು ನಿಂಗೆ ಇಲ್ಲೆಲ್ಲನೂ ಕಿರಿಕಿರಿ ಆಯ್ತೈತೆ ಅಂತ ಹೇಳ್ಬಿಟ್ಟು. ಅಲ್ಲ ನಿನ್ನ ಮನೆ ಇದು ಹೋಗು ಅಂತ ಹೇಳೋಕೆ ನಾನು ಯಾರೂ ಅಲ್ಲ. ಆದ್ರೂ ಸುಮ್ಮನೆ ಈ ಸಮಸ್ಯೆ ಒಂಚೂರು ಬಗೆಹರಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ನೀನು ಹೋದ್ರೆ ಹೆಂಗೋ ಇಲ್ಲೆಲ್ಲ ಬಗೆಹರಿಸ್ತೀನಿ ನಾನು, ಆಮೇಕಿಂದ ಬರೀವಂತೆ. ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯ ನನ್ನ? ಇದಕ್ಕೆ ಅಂತ ನಾನು ಇಲ್ಲಿಗೆ ಬರಬೇಕಿತ್ತ? ನೀವು ಬೇಡ, ನಿಮ್ಮ ಆಸ್ತಿನೂ ಬೇಡ. ನನಗಂತೂ ಸಾಕಾಗ್ಬಿಟ್ಟೈತೆ. ಈ ಮನೆಗೆ ಬಂದಾಗಿಂದನೂ ಒಂದು ದಿನನೂ ನಾನು ನೆಮ್ಮದಿಗಂತೂ ಮಲ್ಗೆ ಇಲ್ಲ ನಾನಂತೂ. ಯಾವಾಗೂ ಏನಾದರೂ ಒಂದು ನಿಮ್ಮ ಮನೆಗೆ ಇದ್ದೇ ಇರ್ತೈತೆ. ಅಪ್ಪ, ನನಗಂತೂ ಸಾಕಾಗ್ಬಿಟ್ಟೈತೆ ನಿಮ್ಮ ಮನೆ ಸವಾಸ. ನನಗೂ ತಲೆ ಕೆಟ್ಟೋಗಿತ್ತು. ಸದ್ಯ ನಿಮ್ಮ ಬಾಯಿಗೆ ಬಂತಲ್ಲ, ಹೋಗ್ತೀನಿ ಬಿಡ್ರಿ. ಸಮಸ್ಯೆ ಎಲ್ಲ ಬಗೆಹರಿಸ್ಕೊಂಡು ಆಮೇಲೆ ಬಂದರೆ ಬರ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಇರ್ತೀನಿ. ನಿಧಿ ನಾನು ಹಂಗಲ್ಲ ಕಣವ ಹೇಳಿದ್ದು. ನಿಧಿ ಹೋದ್ರೆ ಹೋಗ್ಲಿ ಬಿಡು, ಪೀಡೆ ತೊಲಗ್ತು. ಸದ್ಯ ಒಂದು ಪೀಡೆನ ತೊಲಗ್ತಲ್ಲ, ಇನ್ನೊಂದು ಪೀಡೆ ಒಂದು ತೊಲಗಿಸ್ಬೇಕು ಅಷ್ಟೇನೆ. ನಿನ್ ತಂಗಿ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ, ರುಬ್ಬಾಕ್ಬಿಡ್ತೀನಿ ಅಷ್ಟೇ ನೆನೆಯ. ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ಬಿಡಮ್ಮ. ಸುಮ್ಮನೆ ಯಾಕೆ ನನ್ನ ಹತ್ರ ತಲೆ ತಿನ್ಕಂತೀಯ? ಮೊದಲು ಇವಳನ್ನ ಈಚೆ ಕಡೆಗೆ ಹಾಕು, ಆಮೇಲೆ ನನಗೆ ಇನ್ನೂ ಜಾಸ್ತಿ ಸಮಾಧಾನ ಆಗ್ತೈತೆ. ಮಗ, ನ್ಯಾಯ, ಪಂಚಾಯತಿ, ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ಕುತ್ತಿಗೆ ಬರ್ತದೆ. ನನ್ನ ಮಾತು ಕೇಳು ಅಂದ್ರೆ ನೀನು ಕೇಳೋದೇ ಇಲ್ವಲ್ಲ? ಬೊಡ್ಡ ಇದ ಎಲ್ಲರೂ ಯಾಕೆ ಹೇಳ್ತಾರೆ, ಯಾಕೆ ಮಾಡ್ತಾರೆ, ಅದನ್ನೇನು ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಏನು ಸಾವುಕಾರ ಮಗನ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯನ ಅಂತ ಹೇಳ್ಬಿಟ್ಟು ಊರವರೆಲ್ಲನೂ ನಮ್ಮ ಮೇಲೆ ಇದು ಮಾಡ್ತಾವ್ರೆ. ಇಲ್ಲ ನಿಧಿ ಹೇಳ್ದಂಗೆ DNA ಪರೀಕ್ಷೆ ಮಾಡಿಸ್ಕ, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ತೀರ್ಮಾನ ಮಾಡಿ ತಾಳಿಗಿಳಿ ಕೊಟ್ಬಿಡು. 2ರಾಗೊಂದು ನೀನು ಮಾಡಲೇಬೇಕು. ಅವಳು ಹೇಳಿದ್ ನಾನು ಯಾಕೆ ಮಾಡಲಿ? ಅವಳೇ ನನಗಿನ ಬುದ್ಧಿವಂತೇನಾ? ಯಾಕನ ಹುಟ್ಟಿದ್ನ ನನ್ನ ಮಗ ನನ್ನ ಹೊಟ್ಟೆನಾಗೆ? ನಾನು ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೀ ಉಟ್ಬಿಟ್ಟವನಿ ಅಂತ ಅನ್ನಿಸ್ತದೆ. ಯಪ್ಪ, ಎಲ್ಲ ಅವ್ರ ಅಪ್ಪನ ಬುದ್ಧಿ ನೀಯ. ಪೊಲೀಸರು ತಗೊಂಡೋಗಿ 4 ರೂಪಾಯಿ ಗಂಟನೂ ಇವನಿಗೆ ಬುದ್ಧಿ ಬರೋಕ್ಕಿಲ್ಲ. ಮುರುವಾದಿ ಹೋಯ್ತದೆ, ಮನೆ ಮುರುವಾದಿ ಹೋಯ್ತದೆ ಅಂತ ನಾನು ಏನೇನೋ ಮಾಡ್ತಾ ಇವನಿ. ಏನು ಮಾಡೋದು? ಅತ್ತೆ ನಾನು ಕೆರೆನೋ ಬಾವಿನ ನೋಡ್ಕೊತೀನಿ ಕಣತ್ತೆ, ಅಷ್ಟೇ ನೀನಿಯ. ನನಗೆ ಅಂತ ಯಾರೂ ಇಲ್ಲ ಅತ್ತೆ, ಯಾರೂ ದಿಕ್ಕಿಲ್ಲ ಅತ್ತೆ ನನಗೆ ಅಂತ. ಕೆರೆನೋ ಬಾವಿನೋ ಬಿಟ್ರೆ ನಾನು ಅಷ್ಟೇ ನೀನಿಯ ಕತೆ. ನೋಡವ, ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ತೆಪ್ಪು ಮಾಡೋಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಬೇಕಿತ್ತು ತಾನೇ? ಏನೋ ನನ್ನ ಅಂಶದ ಕುಡಿ ಬೆಳೀತಾ ಇತ್ತೆ ನಿನ್ನ ಹೊಟ್ಟೆ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ನಿನ್ನ ಕಡೆ ಮಾತಾಡ್ತಿದ್ದೀನಿ. ಇಲ್ಲಾಂದರೆ ಏನಾರ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾ ಇದ್ದೆ ನಾನು. ನೋಡು, ದೇವಸ್ಥಾನಕ್ಕೆ ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬಂದು ಹೆಂಗೋ ಒಂದು ಕೈಯಾಗ ಕರ್ಪೂರ ಹಚ್ಚಿಸ್ಬಿಟ್ಟು ತೆಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ಬಿಟ್ರೆ ಆಮೇಲೆ ನಿನ್ನಿಷ್ಟ ನಮ್ಮ ಏನಾರ ಮಾಡ್ಕ. ಎಂದೂ ಯಾರು ಊರಾಗೆ ನೀ ಸುಳ್ಳು ಹೇಳೋಕ್ಕಿಲ್ಲ ದೇವಸ್ಥಾನದಾಗ ಬಂದ್ಬಿಟ್ಟು. ಸರಿನಾ? ನೀನು ನಿಜ ಹೇಳು, ಅವನು ನಿಜ ಹೇಳಿ. ಸರಿ ಅತ್ತೆ. ನೋಡು, ಎಲ್ಲ ನಿಜ ನಿನಗೆ ಹೇಳ್ಬೇಕು. ನಿಜ ಹೇಳಿಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿನಗೆ ಕೈಕಾಲು ಬಿದ್ದೋಗ್ಬಿಡ್ತವೆ. ಹುಷಾರು. ಕೈ ಮೇಲೆ ಕರ್ಪೂರ ಇಕ್ಕೊಂಡು ನಾನು ಇವಂದು ಇಬ್ರದ್ದು ಸಂಬಂಧ ಇತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರೆ ತೆಪ್ಪೇನು? ಬಸ್ರಿ ಆಗಿದ್ದೀನಿ ಅಂತ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಸಂಬಂಧ ಇತ್ತು ಅಂತ ಹೇಳ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತೈತೆ. ನಾನು ಕರ್ಪೂರ ಹಚ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀನಿ ನಾನಂತೂ. ಆ ಸ್ಕ್ಯಾನಿಂಗ್ ಮಾಡಿಸೋದಕ್ಕಿಂತ DNA ಪರೀಕ್ಷೆ ಮಾಡಿಸೋದಕ್ಕಿಂತ ಇದು ಎಷ್ಟೋ ವಾಸಿ. ನಿಧಿ, ನೀನು ನಂಗೆ ಸಹಾಯನೇ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲ. ಥ್ಯಾಂಕ್ ಯು ಸೋ ಮಚ್.